ನೀವು SIP ಮಾಡೋಕ್ಕಿಂತ ಮೊದಲು ಈ ವಿಡಿಯೋ ನೀವು ನೋಡಬೇಕು. ಇಲ್ಲಾಂದ್ರೆ ನೀವು ಕಷ್ಟಪಟ್ಟು ಅರ್ನ್ ಮಾಡಿದ ಅಮೌಂಟ್ನ ಕಳ್ಕೊಂಡ್ಬಿಡ್ತೀರಿ. ಹಂಗೆ ಆಗಬಾರ್ದಂದ್ರೆ ಈ 3 ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಪಾಯಿಂಟ್ ನಂಬರ್ 1, ನೀವು ಮ್ಯೂಚುವಲ್ ಫಂಡ್ ಡೈರೆಕ್ಟ್ ಪ್ಲಾನ್ದಾಗ ಇನ್ವೆಸ್ಟ್ ಮಾಡ್ಬೇಕು, ರೆಗ್ಯುಲರ್ ಪ್ಲಾನ್ದಾಗ ಒಟ್ಟ ಇನ್ವೆಸ್ಟ್ ಮಾಡಬಾರ್ದು. ಯಾಕಂದ್ರೆ ರೆಗ್ಯುಲರ್ ಪ್ಲಾನ್ದಾಗ ಕಮಿಷನ್ ಭಾಳ ಇರ್ತೈತಿ. ಸೊ ಅದಕ್ಕೆ ಲಾಂಗ್ ಟರ್ಮ್ದಾಗ ಲ್ಯಾಕ್ಸ್ ಟುಗೆದರ್ ಲಾಸ್ ಆಗ್ತೈತಿ. ಅದೇ ಡೈರೆಕ್ಟ್ ಪ್ಲಾನ್ ಆದ್ರೆ ಕಮಿಷನ್ ಇರಂಗಿಲ್ಲ. ನೀವು ಮ್ಯೂಚುವಲ್ ಫಂಡ್ ಹೆಸರು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತೈತಿ ಡೈರೆಕ್ಟ್ ಪ್ಲಾನ್ ಐತೋ ಇಲ್ಲೋ ಅಂತ. ದೀಸ್ ಆರ್ ಸಮ್ ಆಫ್ ದಿ ಬೆಸ್ಟ್ ಆಪ್ಷನ್ಸ್ ಇನ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಫಾರ್ ಇಂಡೆಕ್ಸ್ ಫಂಡ್ಸ್, ಫಾರ್ ಲಾರ್ಜ್ ಕ್ಯಾಪ್ ಫಂಡ್ಸ್, ಫಾರ್ ಮಿಡ್ ಕ್ಯಾಪ್ ಫಂಡ್ಸ್, ಫಾರ್ ಸ್ಮಾಲ್ ಕ್ಯಾಪ್ ಫಂಡ್ಸ್. ಪಾಯಿಂಟ್ ನಂಬರ್ 2, ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಐತಿ ಅಂತ ಅದು ಬ್ಯಾಡ್ ಮ್ಯೂಚುವಲ್ ಫಂಡ್ ಆಗಂಗಿಲ್ಲ. ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇಲ್ಲ ಜಾಸ್ತಿ ಐತಿ ಅಂತ ಹೇಳಿ ಮ್ಯೂಚುವಲ್ ಫಂಡ್ ನ ಚಲೋ ಇಲ್ಲ ಕೆಟ್ಟ ಅಂತ ಡಿಸೈಡ್ ಮಾಡಕ್ ಬರಂಗಿಲ್ಲ. ಫಂಡ್ 1ದಾಗ ರಿಟರ್ನ್ 12% ಐತಿ ಮತ್ತೆ ಎಕ್ಸ್ಪೆನ್ಸ್ ರೇಷಿಯೋ 0.2%. ಅದ ಫಂಡ್ 2ದಾಗ ರಿಟರ್ನ್ 18% ಐತಿ, ಎಕ್ಸ್ಪೆನ್ಸ್ ರೇಷಿಯೋ 0.5%. ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಯಾವ ಫಂಡ್ ಬೆಸ್ಟ್ ಐತಿ ಅಂತ. ಪಾಯಿಂಟ್ ನಂಬರ್ 3, ನಿಮ್ದೆಲ್ಲ ಅಮೌಂಟ್ ನ ಸಿಂಗಲ್ ಫಂಡ್ದಾಗ ಯಾವತ್ತೂ ಇನ್ವೆಸ್ಟ್ ಮಾಡಬಾರ್ದು. ನೀವು ಮಂತ್ಲಿ 10,000 ಇನ್ವೆಸ್ಟ್ ಮಾಡಿದ್ರೆ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ದಾಗ ಇನ್ವೆಸ್ಟ್ ಮಾಡ್ರಿ. ಅಕಸ್ಮಾತ್ ಯಾವ್ದಾರೆ ಒಂದು ಫಂಡ್ ಚಲೋ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಬೇರೆ ಎಲ್ಲ ಫಂಡ್ ಪರ್ಫಾರ್ಮೆನ್ಸ್ ಇಂದ ಬ್ಯಾಲೆನ್ಸ್ ಆಗಿಬಿಡ್ತದೆ. ಅಂಡ್ ಆಲ್ಸೋ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಮತ್ತು ಪೇರೆಂಟ್ಸ್ಗೆ ಈ ರೀಲ್ನ ಶೇರ್ ಮಾಡೋದು ಒಟ್ಟ ಮರ್ಯಾಕ್ ಹೋಗ್ಬೇಡ್ರಿ.